ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಎಂದಿನಂತೆ ನನ್ನ ಈ ದಿನ ಕೂಡ 5 ಗಂಟೆಗೆ ಶುರುವಾಯಿತು. ಬಟ್ ನಾನು ರನ್ನಿಂಗ್ 5 ಗಂಟೆಗೆ ಹೋಗಲಿಲ್ಲ. ನಮ್ಮ ಅಕ್ಕ ಕ್ಲಾಸ್ಗೆ ಹೋಗೋದಿತ್ತು, ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಬೇಕಿತ್ತು. ಸೊ ಈವ್ನಿಂಗ್ ಸೆಕ್ಷನ್ ಹಾಕ್ಕೊಂಡೆ. ಬೆಳಗ್ಗೆ ಮೆಡಿಟೇಷನ್ ಮಾಡಿದ್ರಾಯ್ತು ಅಂದ್ಕೊಂಡು ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಂಡೆ. ಬಟ್ ಮೆಡಿಟೇಷನ್ ಮಾಡೋದನ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಸೊ ಅದಕ್ಕೆ ಮುಖ ತೊಳ್ಕೊಂಡು ನನ್ನ ದಿನನಿತ್ಯ ಕುಡಿತಕ್ಕಂಥ ಲೆಮನ್ ವಾಟರ್ ನಾನು ಮಿಸ್ಸೇ ಮಾಡಲ್ಲ, ಅದು ಕುಡಿದು ನಾಷ್ಟ ಮಾಡಿದೆ. ನಾಷ್ಟ ಮಾಡಿಬಿಟ್ಟು ನಾನು ಇವತ್ತು ಸ್ನಾನ ಮಾಡೋಕ್ಕೆ ಲೇಟ್ ಆಯಿತು. ಬಿಕಾಸ್ ನಿನ್ನೆ ಟೆಂಪಲ್ ಹೋಗೋದಿತ್ತು ಅಂತ ನಾನು ಸ್ವಲ್ಪ ಬೇಗ ಎದ್ಬಿಟ್ಟು ಬೇಗ ಸ್ನಾನ ಮಾಡಿದ್ದೆ. ಆದರೆ ಇವತ್ತು ಯಾವ ಟೆಂಪಲ್ಲೂ ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ಲೇಟ್ ಆಯಿತು ಸ್ನಾನ ಮಾಡೋಕ್ಕೆ. ಬೆಳಗ್ಗೆ ಅಡುಗೆ ಅಷ್ಟೇ ಮಾಡಿದ್ದೆ, ಬಿಕಾಸ್ ಅಕ್ಕ ಕ್ಲಾಸ್ ಇತ್ತು ಅಂತ. ಇವತ್ತು ಬೆಳಗ್ಗೆ ರನ್ ಹೋಗಿರಲಿಲ್ಲ, ಈವ್ನಿಂಗ್ ಸೆಕ್ಷನ್ ಹಾಕ್ಕೊಂಡಿದ್ವಿ. ಬೆಳಗ್ಗೆ ಮೆಡಿಟೇಷನ್ ಮಾಡಿಕೊಂಡೆ, ಬಟ್ ಅದನ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಸೊ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಅಕ್ಕ ಬಂದಿದ್ದಾಳೆ ಕ್ಲಾಸಿಂದ, ಅವಳಿಗೆ ರೈಸ್ ಮಾಡು ಅಂತ ಹೇಳ್ತಾಳೆ. ರೈಸ್ ಮಾಡಬೇಕು, ರೈಸ್ ಜೊತೆ ಪುಳಿಯೋಗರೆ ಕಲಿಸ್ಬೇಕು. ಪುಳಿಯೋಗರೆ ಕಲಸಕ್ಕಿನ್ನೂ ರೈಸೇ ಮಾಡಿರಲಿಲ್ಲ. ನಾನು ಸ್ನಾನ ಮಾಡೋಕ್ಕೆ ಲೇಟ್ ಆಯಿತು. ಇವತ್ತು ಒಂದು ಸ್ವಲ್ಪ ಲೇಜಿ ಅನ್ನಿಸ್ತಾ ಇದೆ ಇವತ್ತು. ಯಾಕಂದರೆ ಬೆಳಗ್ಗೆ ರನ್ ಹೋದರೆ ಒಂಥರ ಮೂಡ್ ಫ್ರೆಶ್ ಇರುತ್ತೆ, ಒಂಥರ ಲೇಜಿ ಮತ್ತು ಕೋಲ್ಡ್ ಆಗಿದೆ ಅಲ್ವಾ. ಅಷ್ಟೊಂದು ಏನೂ ಮಾಡೋಕ್ಕೆ ಮೂಡಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು, ಇಟ್ಕೊಂಡಿದ್ದೀವಿ, ಮಾಡಬೇಕಲ್ವ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಬನ್ನಿ ರೈಸ್ ಮಾಡೋಣ. ರೈಸ್ ಮಾಡಿದ ನಂತರ ನಾನು ಪುಳಿಯೋಗರೆಗೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಬೌಲ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಜೀರಿಗೆ ಸಾಸಿವೆ ಹಾಕ್ಕೊಂಡು ಪುಳಿಯೋಗರೆ ಸುರಿದ್ಬಿಟ್ಟೆ. ಬಿಕಾಸ್ ನಮ್ಮ ಹತ್ರ ಏನು ಜಾಸ್ತಿ ಸ್ಪೈಸಸ್ ಎಲ್ಲ ಹಾಕೋಕ್ಕೆ ನಾರ್ಮಲ್ಲು ಅರಿಶಿನ ಉಪ್ಪು ಖಾರ ಎಲ್ಲ ಹಾಕ್ಕೊಂಡೆ. ನಮಗೆ ಬೇಕೇ ಬೇಕದ್ದು. ನಮ್ಮ ಅಕ್ಕ ಹೇಳ್ದು ನಂಗೆ ಚೆನ್ನಾಗಿದೆ, ಇಷ್ಟ ಆಯಿತು, ಕಲರ್ ಚೆನ್ನಾಗಿದೆ, ಆರೆಂಜ್ ಕಲರ್ ಅಂತ ಹೇಳ್ತು. ಮಾಡಬೇಕಾದ್ರೆ ಏನೋ ಮಾಡಿಬಿಡ್ತೀವಿ ರೂಮ್ನ ಬ್ಯಾಚುಲರ್ಸು. ಬಟ್ ಮಾಡಿದ್ಮೇಲೆ ಗೊತ್ತಾಗೋದು ಆ ಕಷ್ಟ ಏನಂತ. ನಾವು ಸುಮ್ಮನೆ ಎಗ್ರಾಡ್ತಿರ್ತೀವಿ, ಅದೇನು ಈಸಿ ಅಡುಗೆ ಅಂತ. ಬಟ್ ತುಂಬ ಕಷ್ಟ ಅದೆಲ್ಲ ಮಾಡೋಕ್ಕೆ. ಇವಾಗ ಗೊತ್ತಾಗ್ತಾಯಿದೆ ನಮ್ಮ ಅಮ್ಮಂದು ಎಷ್ಟು ಕಷ್ಟ ಇರುತ್ತೆ ಮನೇಲಿ ಅಡುಗೆ ಮಾಡೋದು ಅಂತ. ಮಾಡಬೇಕಾದ್ರೆ ಒಂದು ಸ್ವಲ್ಪ ಕ್ರೇಜ್ ಇತ್ತು, ನಾನು ಮಾಡ್ತೀನಿ ಅಂತ. ಬಟ್ ಮಾಡಿದ್ಮೇಲೆ ಗೊತ್ತಾಗಿರೋದು ಅದೆಷ್ಟು ಕಷ್ಟ ಇದೆ ಅಂತ. ಬಟ್ ಮಾಡಲೇಬೇಕಲ್ವಾ, ಮಾಡಿದ್ದೀವಿ, ಬಿಡೋಕ್ಕಾಗಲ್ಲ. ಸೊ ಅಕ್ಕ ಬರ್ತಾ ಹಣ್ಣು ತೊಗೊಂಡು ಬಂದಿದ್ದು ಕ್ಲಾಸಿಂದ ಬರಬೇಕಾದ್ರೆ. ಸೊ ಹಣ್ಣು ಅಂದರೆ ನಂಗೆ ತುಂಬ ಇಷ್ಟ, ಕರ್ಬೂಜ ಹಣ್ಣು. ಒಂದು ದಿನ ಪೂರ್ತಿ ಅದನ್ನು ತಿಂತಾನೇ ಇರೋ ಅಂದರೆ ನಾನು ತಿಂತಾನೇ ಇರ್ತೀನಿ, ಯಾರ ಜೊತೆನೂ ಶೇರೇ ಮಾಡಲ್ಲ ನಾನು, ಅಷ್ಟೊಂದು ಇಷ್ಟ ಹಣ್ಣು ನನಗೆ. ಸೊ ಅದು ಬೆಂಗಳೂರಿಗೆ ಬಂದಮೇಲೆ ಫಸ್ಟ್ ಟೈಮ್ ನಾನು ಆ ಹಣ್ಣು ತಿಂತಾ ಇರೋದು. ಕಟ್ ಮಾಡಿಕೊಂಡು ಬ್ಯಾಟಿಂಗ್ ಶುರು ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಫಸ್ಟ್ ಟೈಮ್ ನಾನು ಅಂದರೆ ಬೆಂಗಳೂರಿಗೆ ಬಂದಮೇಲೆ ಹಣ್ಣು ತಿಂತಾ ಇರೋದು. ಅದ್ರ ಜೊತೆ ಪುಳಿಯೋಗರೆ ಸಖತ್ತಾಗಿತ್ತು ಕಾಂಬಿನೇಷನ್ನು. ಶೂಟ್ ಇದೆ, ಸೊ ನನಗೆ ಕಂಟೆಂಟ್ ಶೂಟ್ ಮಾಡೋದಿದೆ, ಹೋಗ್ಬೇಕಿದೆ. ಸೊ ಇವತ್ತಿನ ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ನಾನು ಅಕ್ಕಂದು 4 years ಬ್ಯಾಕ್ ತೊಗೊಂಡಿದ್ದು. ಸೈಜ್ ಆಗಲ್ಲ ಅಂತ ಎತ್ತಿಕ್ಕಿದ್ದೆ, ಇವಾಗ ಆಗಿದೆ. ಸೊ ಇವಾಗ ಹಾಕ್ತಾಯಿದ್ದೀನಿ. ಕಾಣಿಸ್ತಾ ಇದ್ದೀನಿ. ಓಕೆ, ನಾನು ರೆಡಿ ಆಗೋಷ್ಟರಲ್ಲಿ ಸರ್ ಬಂದರು ಪಿಕ್ ಮಾಡೋಕ್ಕೆ. ಪಿಕ್ ಮಾಡಿ ಕರ್ಕೊಂಡು ಹೋದರು. ತುಂಬ ದೂರ ಏನೂ ಹೋಗಲಿಲ್ಲ, ಇಲ್ಲ ಯೂನಿವರ್ಸಿಟಿ ಲೈಬ್ರರಿ ಹತ್ರ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಬಟ್ ನಮ್ಮ ದುರ್ದೈವಕ್ಕೆ ಕ್ಯಾಮ್ರಾ ಹೊಡೆದೋಗ್ಬಿಡ್ತು ರೋಡಲ್ಲಿ ಬಿದ್ದು. ಸೊ ಒಂದೇ ಕಂಟೆಂಟ್ ಮಾಡ್ಕೊಂಡು ಮನೆಗೆ ಬಂದು ಫ್ರೆಶಪ್ ಆಗಿ ದೇವ್ರ ದೀಪ ಹಚ್ಚಕ್ಕೆ ರೆಡಿ ಆದೆ. ದೇವ್ರ ದೀಪ ಹಚ್ಚೋದ್ರಿಂದ ನಮ್ಮ ಮನೇಲಿ ನಾನು ಈವ್ನಿಂಗು ಮಾರ್ನಿಂಗ್ 2 ಟೈಮ್ ಹಚ್ತೀನಿ. ಮತ್ತು ಬೆಲ್ಲ ಇದು 3 ಹಾಕ್ಬಿಟ್ಟು 20 to 25 minutes ಕುದಿಸ್ಬೇಕು. ಇದು ಏನಕ್ಕಂದರೆ ಕಫ ಆಗಿರ್ಬೋದು, ನೆಗಡಿ
ಕೆಮ್ಮು ಇದೇನು ನಿವಾರಣೆ ಆಗುತ್ತೆ. ಹಾಲು ಜೊತೆ ಹೇಳ್ತಾರೆ, ತುಂಬ ಜನ ಸಜೆಸ್ಟ್ ಮಾಡ್ತಾರೆ ಹಾಲು ಜೊತೆ ಕುಡಿಯೋದು ಮೂಗಕ್ಕೆ ಚೆನ್ನಾಗಿರುತ್ತೆ ಅಂತ, ಶುಂಠಿ ಟೀ ಕುಡಿತಾರೆ. ಬಟ್ ಹಾಲು ಜೊತೆ ಶುಂಠಿ ಮತ್ತು ಬೆಲ್ಲ ಕುಡಿದ್ರೆ ಕಫ ಜಾಸ್ತಿ ಆಗುತ್ತೆ. ಸೊ ಬೆಲ್ಲ ಇದನ್ನೆಲ್ಲ ನಾವು ನೀರಲ್ಲೇ ಕುದಿಸ್ಬೇಕಾಗುತ್ತೆ. ಶುಂಠಿ ಟೀ ಕುಡ್ನ ಮುಗಿಸಿ ನನ್ನ ಈವ್ನಿಂಗ್ ಸೆಕ್ಷನ್ ಆಗಿರ್ತಾ ವಾಕಿಂಗ್ ಮಾಡೋಕ್ಕೆ ಹೋಗಿದೆ. ಬಿಕಾಸ್ ನಾನು ಕೆಳಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಫಂಕ್ಷನ್ ನಡೀತಾ ಇತ್ತು ಈ ರೋಡಲ್ಲಿ, ಅದಕ್ಕೆ ಕೆಳಗಡೆ ಹೋಗಲಿಲ್ಲ. ಮುಗಿಸ್ಕೊಂಡು ಬಂದು ರಾತ್ರಿ ಅಡುಗೆ ಶುರು ಮಾಡಿದೆ. ಏನೂ ಮಾಡಿಲ್ಲ, ಸ್ವಲ್ಪ ಲೈಟಾಗಿ ರೈಸ್ ಮಾಡಿಕೊಂಡ್ವಿ. ಮಧ್ಯಾಹ್ನ ಮಾಡಿರೋದು ಇನ್ನೂ ಪಲ್ಯ ಎಲ್ಲ ಇತ್ತು, ಸೊ ಅದಕ್ಕೆ ರೈಸ್ ಮಾಡಿಕೊಂಡೆ. ನಮ್ಮ ಅಕ್ಕ ಹಾಲು ಬೇಕಂತ ಹೇಳಿದ್ಲು, ಆಲೂ ಕರಿ ಮಾಡು ಅಂತ. ಸೊ ಆಲೂ ಕರಿನೂ ಮಾಡಿದೆ. ಈ ಆಲೂ ಕರಿ ಮಾಡೋದು ನಂಗೆ ಗೊತ್ತಿರಲಿಲ್ಲ, ನಾನು ಅಮ್ಮಂಗೆ ಕಾಲ್ ಮಾಡಿ ಕೇಳಿ ಮಾಡಿದೆ. ಕೆಲವೊಂದು ಅಡುಗೆಗಳನ್ನ ನನಗೂ ಸೀರಿಯಸ್ಲಿ ಬರಲ್ಲ. ಆಮೇಲೆ ಬ್ಯಾಟಿಂಗ್ ಶುರು ಮಾಡಿದ್ರು, ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿದ್ಲು ನನ್ನ ಅಕ್ಕ. ಮತ್ತು ನಮ್ಮ ಅಕ್ಕನ ಫ್ರೆಂಡು ಕೂಡ ಬಂದಿದ್ದರು, ಅವ್ರು ಹೇಳಿದ್ರು. ನಂತರ ದಿನ ನನ್ನ ರೋಟೀನ್ ಆಗಿರ್ತಕ್ಕಂಥ ಎಲ್ಲನೂ ಬರೆದು ನನ್ನ ಸ್ವಲ್ಪ ಹಿಸ್ಟ್ರಿ ಎಕ್ಸಾಮ್ಗೆ ಸ್ವಲ್ಪ ಓದ್ಕೊಂಡೆ. ನಂತರ ನನ್ನ ದಿನ ರೋಟೀನ್ನ ಮುಗಿಸ್ಬಿಟ್ಟು ನಾನು ಸ್ಕಿನ್ ಕೇರ್ನ ಮಾಡಿಕೊಂಡೆ. ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕಿನ್ ಕೇರ್ಗೆ ನಾನು ತುಂಬ ಪ್ರಾಡಕ್ಟ್ ಏನು ಯೂಸ್ ಮಾಡಲ್ಲ. ರೋಸ್ ವಾಟರು, ಲಿಪ್ ಬಾಮು ಅದನ್ನೇ ಅಷ್ಟೇ ಯೂಸ್ ಮಾಡೋದು. ಮತ್ತು ನನ್ನ ಕಲೆಗಳ ಗಾಯಕ್ಕೆ ಏನೇನು ಕೊಟ್ಟಿದ್ದಾರಲ್ಲ ಆಯಿಂಟ್ಮೆಂಟು ಅದನ್ನಷ್ಟೇ ಯೂಸ್ ಮಾಡ್ತೀನಿ. ಇಷ್ಟೇ, ನಾನು ಜಾಸ್ತಿ ಏನು ಹಚ್ಕೊಳ್ಳಲ್ಲ ನೈಟ್ ಆ ಕ್ರೀಮ್ ಅಂತ, ಬಿಕಾಸ್ ನನಗೆ ಬರಲ್ಲ ಅಷ್ಟೇ. ಸ್ಕಿನ್ ಕೇರ್ ಮಾಡ್ಕೊಂಡು ನಂತರ ಮಲ್ಗೋಕೆ ನಿದ್ದೆ ಬರಲಿಲ್ಲ. ಸೊ ಅಮ್ಮ ಹೇಳಿದ 8 ಸುಳ್ಳುಗಳು ಅನ್ನೋ ಬುಕ್ ಓದಿದೆ. ಅದರಲ್ಲಿ ಆಲ್ರೆಡಿ 9 ಲೆಸನ್ ಮುಗಿಸಿದ್ದೀನಿ. ಸೊ ಅದನ್ನು ಓದ್ಬಿಟ್ಟು ಮಲ್ಗೋಣ ಅಂದ್ಕೊಂಡೆ. ಇದಾಗಿತ್ತು ನನ್ನ 75 ಆರ್ಟ್ ಚಾನಲ್ನ 2ನೇ ದಿನ. ಇದೇ ರೀತಿ ಹೆಚ್ಚಿನ ವ್ಲಾಗ್ ಆಗಿ ಸಬ್ಸ್ಕ್ರೈಬ್ ಟು ಪ್ರಾಂಜಲಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.